ಬಹುದು ಇದೆಲ್ಲವನ್ನ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಆ ವಿಮಾನ ಸಚಿವರು, ಕೈಗಾರಿಕಾ ಸಚಿವರು, ಹಣಕಾಸು ಸಚಿವರು, ಪ್ರಧಾನಮಂತ್ರಿ ಇದೊಂಥರ ಸರ್ವಾಧಿಕಾರಿ ತರ ನೀವು ಹೊಸ ನಿಯಮನ ಮಾಡಿರೋದು ನಿಜಕ್ಕೂ ತೊಂದರೆ ಆಗಿದೆ. ಆದ್ರಿಂದ ನಾನು ಪೈಲಟ್ಗಳ ಪರವಾಗೂ ಇದ್ದೇನೆ ಮತ್ತು ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ನಿಜವಾಗ್ಲೂ ನೋವಾಗುತ್ತೆ. ಈ ಪರಿಸ್ಥಿತಿ ಎಂದೂ ಆಗಿರಲಿಲ್ಲ. ಕನಿಷ್ಠ ಸರ್ಕಾರಗಳು ಅವ್ರದ್ದು ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ ಮಾಡಬೇಕಾಗಿತ್ತು. ಯಾವುದು ಮಾಡಲಿಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಇದನ್ನ ನೋಡಿ ನೋವಾಯ್ತು. ತಮಗ್ ಫೋನ್ ಮಾಡಿ ಪ್ರತಿಭಟನೆ ಮಾಡ್ಬೇಕು ಅದು ಬಂದ್ರೆ ಇಲ್ಲಿ ಏನೋ ಆಗೋಗುತ್ತೆ ಅಂತೇಳಿ ಪೊಲೀಸ್ನವ್ರು ಇಲ್ಲೇ ತಡೆದಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನಾಗ್ಬೋದು ಇದೆಲ್ಲವನ್ನ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಆ ವಿಮಾನ ಸಚಿವರು, ಕೈಗಾರಿಕಾ ಸಚಿವರು, ಹಣಕಾಸು ಸಚಿವರು, ಪ್ರಧಾನಮಂತ್ರಿ ಇದೊಂಥರ ಸರ್ವಾಧಿಕಾರಿ ತರ ನೀವು ಹೊಸ ನಿಯಮನ ಮಾಡಿರೋದು ನಿಜಕ್ಕೂ ತೊಂದರೆ ಆಗಿದೆ. ಆದ್ರಿಂದ ನಾನು ಪೈಲಟ್ಗಳ ಪರವಾಗೂ ಇದ್ದೇನೆ ಮತ್ತು ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ನಿಜವಾಗ್ಲೂ ನೋವಾಗುತ್ತೆ. ಈ ಪರಿಸ್ಥಿತಿ ಎಂದೂ ಆಗಿರಲಿಲ್ಲ. ಕನಿಷ್ಠ ಸರ್ಕಾರಗಳು ಅವ್ರದ್ದು ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ ಮಾಡಬೇಕಾಗಿತ್ತು. ಯಾವುದು ಮಾಡಲಿಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಇದನ್ನ ನೋಡಿ ನೋವಾಯ್ತು. ತಮಗ್ ಫೋನ್ ಮಾಡಿ ಪ್ರತಿಭಟನೆ ಮಾಡ್ಬೇಕು ಅದು ಬಂದ್ರೆ ಇಲ್ಲಿ ಏನೋ ಆಗೋಗುತ್ತೆ ಅಂತೇಳಿ ಪೊಲೀಸ್ನವ್ರು ಇಲ್ಲೇ ತಡೆದಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನಾಗ್ಬೋದು ಇದೆಲ್ಲವನ್ನ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಆ ವಿಮಾನ ಸಚಿವರು, ಕೈಗಾರಿಕಾ ಸಚಿವರು, ಹಣಕಾಸು ಸಚಿವರು, ಪ್ರಧಾನಮಂತ್ರಿ ಇದೊಂಥರ ಸರ್ವಾಧಿಕಾರಿ ತರ ನೀವು ಹೊಸ ನಿಯಮನ ಮಾಡಿರೋದು ನಿಜಕ್ಕೂ ತೊಂದರೆ ಆಗಿದೆ. ಆದ್ರಿಂದ ನಾನು ಪೈಲಟ್ಗಳ ಪರವಾಗೂ ಇದ್ದೇನೆ ಮತ್ತು ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ನಿಜವಾಗ್ಲೂ ನೋವಾಗುತ್ತೆ. ಈ ಪರಿಸ್ಥಿತಿ ಎಂದೂ ಆಗಿರಲಿಲ್ಲ. ಕನಿಷ್ಠ ಸರ್ಕಾರಗಳು ಅವ್ರದ್ದು ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ ಮಾಡಬೇಕಾಗಿತ್ತು. ಯಾವುದು ಮಾಡಲಿಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಇದನ್ನ ನೋಡಿ ನೋವಾಯ್ತು. ತಮಗ್ ಫೋನ್ ಮಾಡಿ ಪ್ರತಿಭಟನೆ ಮಾಡ್ಬೇಕು ಅದು ಬಂದ್ರೆ ಇಲ್ಲಿ ಏನೋ ಆಗೋಗುತ್ತೆ ಅಂತೇಳಿ ಪೊಲೀಸ್ನವ್ರು ಇಲ್ಲೇ ತಡೆದಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ.